ನಮಸ್ಕಾರ. ಕಾಫಿ ಆಯ್ತಾ ಸ್ನೇಹಿತರೆ? ಒಂದು ಗಾದೆ ಇದೆ, ಅಂದ್ರೆ ತುಂಬ ಫೇಮಸ್ ಗಾದೆ ಇದು. ಅದೇನು ಅಂತೇಳಿ ಹೇಳಿದ್ರೆ, ಕುಡಿಲಿಕ್ಕೆ ಆಗದೆ ಇರೋವಳು ಏನೋ ಅವರ ಆ ಸ್ಟೇಜ್ ಇದೆಯಲ್ಲ ಅದು ಓರೆ ಇದೆ ಅಂತೇಳಿ ಹೇಳಿಲ್ಲಂತೆ. ಅಂದರೆ ಇದನ್ನ ಯಾಕೆ ನಾನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಕೆಲವರು ಹಾಗೆ ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ, ಆಗ ಏನೋ ಒಂದು ನೆಪ ಹೇಳಿ ಶುರು ಮಾಡ್ತಾರೆ. ಅದೇ ರೀತಿಯಲ್ಲಿ ಈಗ ಕಾಂಗ್ರೆಸ್ನವರ ಪರಿಸ್ಥಿತಿ ಆಗಿದೆ. ನಿಮ್ಗೆ ಗೊತ್ತಿದೆ, ಹಲವಾರು ದಿನಗಳಿಂದ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು. ಅದೇನಂತೇಳಿ ಹೇಳಿದ್ರೆ, ಭಾರತದಲ್ಲಿ ಚುನಾವಣೆ ನಡೆಸುವಾಗ ಈ EVM ಉಪಯೋಗಿಸೋದನ್ನು ಸ್ಟಾಪ್ ಮಾಡಬೇಕು, ಅದಕ್ಕೆ ಬದಲಾಗಿ ಬ್ಯಾಲೆಟ್ ಪೇಪರ್ನ ಉಪಯೋಗಿಸಬೇಕು ಅಂತೇಳಿ ಹೇಳ್ತಾ ಇದ್ರು. ಅಂದರೆ ಅದಕ್ಕೆ ಅವ್ರು ಕೊಡ್ತಾ ಇರುವಂಥ ಮುಖ್ಯ ರೀಸನ್ ಏನು ಅಂತೇಳಿ ಹೇಳಿದರೆ, ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಏನಿದೆ ಇದನ್ನು ಹ್ಯಾಕ್ ಮಾಡಲಾಗ್ತಾ ಇದೆ ಅಂತೇಳಿ ಹೇಳಿದರು. ಇದು ಯಾವಾಗೆಲ್ಲ ಹೊರಗಡೆ ಬರ್ತದೆ ಅಂತೇಳಿ ಹೇಳಿದರೆ, ಕಾಂಗ್ರೆಸ್ನವರು ಗೆದ್ದಾಗ ಅದ್ರ ಬಗ್ಗೆ ಮಾತಾಡೋಲ್ಲ. ಕರ್ನಾಟಕದಲ್ಲಿ 135 ಸ್ಥಾನಗಳಲ್ಲಿ ಅವ್ರು ಗೆದ್ದರು, ಆಗ EVMಗಳು ಚೆನ್ನಾಗಿ ಇತ್ತು. ತೆಲಂಗಾಣದಲ್ಲಿ ಕೂಡ ಗೆದ್ದರು, ಆವಾಗ ಕೂಡ EVM ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ. ಜಾರ್ಖಂಡ್ನಲ್ಲಿ ಕೂಡ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಈಗ ಮಹಾರಾಷ್ಟ್ರದಲ್ಲಿ ಸೋತಿದಾರಲ್ಲ, ಈಗ ಪುನಃ EVMನ ಸಮಸ್ಯೆ ಮುಂದೆ ಬರ್ತಾ ಇದೆ. ಅಂದರೆ ಕೇವಲ ಮಹಾರಾಷ್ಟ್ರದಲ್ಲಿ ಈ ಸಮಸ್ಯೆ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನವ್ರು ಹೇಳೋದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ದೇಶದ ಎಲ್ಲ ರಾಜ್ಯಗಳಲ್ಲೂ ಅವ್ರು ಆ ಥರ ಮಾಡ್ಲಿಕ್ಕೆ ಹೋಗಲ್ಲ, ಸಣ್ಣ ಪುಟ್ಟ ರಾಜ್ಯಗಳನ್ನ ಬಿಟ್ಟು ಬಿಡ್ತಾರೆ ನಮಗೆ. ಅದು ಬಿಟ್ಟು ಬೇರೆ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಈ EVMಗಳನ್ನ ಹ್ಯಾಕ್ ಮಾಡಿ ಆ ರಾಜ್ಯಗಳನ್ನು BJPಯವರು ವಶಪಡಿಸ್ಕೊಳ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇವರ ಈ ಹೇಳಿಕೆಗಳು ಎಷ್ಟೊಂದು ಹಾಸ್ಯಾಸ್ಪದವಾಗಿದೆ ಅಂತ ಹೇಳಿದರೆ, ಹಲವಾರು ಬಾರಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಆಗಿದೆ, ಹೈಕೋರ್ಟ್ನಲ್ಲೂ ಕೂಡ ಆಗಿದೆ, ಎಲ್ಲ ಕಡೆಯವರು ತಪರಾಕಿ ತಗೊಂಡಿದ್ದಾರೆ. ಅಂದರೆ ಕೋರ್ಟ್ನಲ್ಲೇ ಉಗಿದು ಕಳಿಸ್ಬಿಟ್ಟಿದ್ದಾರೆ. ಈಗ ಪುನಃ ಇನ್ಯಾರೋ ಒಬ್ಬರು ಕೋರ್ಟಿಗೆ ಹೋಗಿದ್ದಾರೆ, ಪೌಲ್ ಅನ್ನುವರು. ಅವರು ಕೋರ್ಟಿಗೆ ಹೋಗಿ ಪುನಃ ಈ EVM ನಿಲ್ಲಿಸಬೇಕು, ಅದ್ರ ಬದಲಾಗಿ ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆಯನ್ನು ನಡೆಸಬೇಕು, ಇದರಲ್ಲಿ ಹ್ಯಾಕ್ ಮಾಡ್ತಾ ಇದ್ದಾರೆ, ಹಾಗೆ ಹೀಗೆ ಅಂತಕೊಂಡು ಭಾಳಷ್ಟು ಕಾರಣಗಳನ್ನೆಲ್ಲ ಕೊಟ್ಟಿದ್ದಾರೆ. ಆದರೆ ಕೊನೆಗೂ ಸುಪ್ರೀಂ ಕೋರ್ಟ್ ಅವರಿಗೆ ಉಗಿದು ಕಳಿಸಿದೆ, ಪುನಃ ಈ ರೀತಿಯಾದಂತಹ PILಗಳನ್ನ ಹಾಕಬೇಡಿ. ಯಾಕಂದರೆ ಹೇಳಿದರೆ, ಈವಾಗಲೇ ಹಲವಾರು ಬಾರಿ ನಾವು ನಿಮಗೆ ಚಾನ್ಸ್ ಕೊಟ್ಟಿದ್ದೇವೆ. ಅಂದರೆ ಕೆಲ ದಿನಗಳ ಹಿಂದೆ ಕೂಡ ಪುನಃ ಸುಪ್ರೀಂ ಕೋರ್ಟ್ನಲ್ಲೇ ಈ EVMಗೆ ಸಂಬಂಧಪಟ್ಟಂತಹ ಕೇಸ್ನ ಬಗೆಹರಿಸಿತ್ತು. ಅಂದರೆ EVMನಲ್ಲಿ ಯಾವುದೇ ರೀತಿಯ ದೋಷ ಇಲ್ಲ, ಎಲ್ಲ ಚೆನ್ನಾಗೇ ಇದೆ ಅಂತ ಹೇಳ್ಕೊಂಡು ಹೇಳಿದರು. ಈಗ ಪುನಃ ಇನ್ಯಾರೊಬ್ಬರು ಹೋಗಿದ್ದಾರೆ, ಅವರ ಕೇಸ್ ಕೂಡ ನಿನ್ನೆ ಸೆಟ್ಲ್ ಆಗಿದೆ. ಕ್ಲಿಯರಾಗಿ ಹೇಳಿ ಕಳಿಸ್ಬಿಟ್ಟಿದ್ದಾರೆ, EVMನಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಬ್ಯಾಲೆಟ್ ಪೇಪರಿಗೆ ಹೋಗೋದು ನಮ್ಗೆ ಬೇಕಾಗಿಲ್ಲ, ಸದ್ಯಕ್ಕೆ ಸರಿಯಾಗಿ ನಡೀತಾ ಇದೆ. ಇನ್ನೊಂದು ಹೇಳಿದ್ರು, ಒಂದು ವೇಳೆ ಹೌದು EVMನ ಬೇರೆಯವರು ಹ್ಯಾಕ್ ಮಾಡ್ಬೋದು ಅಂತ ಹೇಳಿದರೆ, ದಯವಿಟ್ಟು ಸಾಕ್ಷಿಯನ್ನು ತಗೊಂಡು ಬನ್ನಿ, ನೀವು ಹ್ಯಾಕ್ ಮಾಡಿ ತೋರಿಸಿ ಅಂತ ಹೇಳ್ಕೊಂಡು ಕೂಡ ಹೇಳಿದ್ದಾರೆ. ಈ ಮುಖಾಂತರ ಪುನಃ EVMನ ಬೈಬೇಡಿ ಅಂತೇಳಿ ಹೇಳಿದರು. ಈಗ ಏನಾಗಿದೆ ಅಂದರೆ, EVMನ ನಾವು ಬದಲಾಯಿಸ್ತೇವೆ ಅಂತೇಳಿ ಹೇಳಿಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುಡುಗಿದ್ದಾರೆ. ಖರ್ಗೆ ಸಾಹೇಬರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನಾವು ಸದ್ಯದಲ್ಲಿ ಒಂದು ಬಹುದೊಡ್ಡದಾದಂಥ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತೇವೆ. ಇಡೀ ಭಾರತ ದೇಶದಲ್ಲಿ ಭಾರತ್ ಜೋಡೋ ಯಾತ್ರೆ ಯಾವ ರೀತಿ ನಾವು ನಡೆಸಿದ್ವಿ, ಅದೇ ರೀತಿಯಲ್ಲಿ ಚುನಾವಣೆಯಲ್ಲಿ EVM ಬದಲಿಗೆ ಬ್ಯಾಲೆಟ್ ಪೇಪರ್ಗಳನ್ನು ಉಪಯೋಗಿಸಬೇಕು ಅಂತ ಹೇಳ್ಕೊಂಡು ನಾವು ಒಂದು ಅಭಿಯಾನವನ್ನು ನಡೆಸ್ತೇವೆ. ಇಡೀ ಭಾರತದ ಜನತೆಗೆ EVM ಬಗ್ಗೆ ನಾವು ಹೇಳ್ಕೊಂಡು ಹೋಗ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಅವ್ರು ಭಾಷಣ ಮಾಡುವಾಗ ಕೂಡ ಕೆಲವೊಂದು ಮಾತುಗಳನ್ನು ಹೇಳಿದ್ರೆ, ಅವ್ರು ಏನು ಹೇಳ್ತಾ ಇದ್ದಾರೆ, SC ST OBC ಅಲ್ಪಸಂಖ್ಯಾತರು ಇವರೆಲ್ಲರೂ ಕಾಂಗ್ರೆಸ್ಗೆ ಮತ ಚಲಾಯಿಸ್ತಾರೆ, ಆದರೆ ಈ ಮತವನ್ನು BJPಗೆ ಹೋಗೋ ರೀತಿಯಲ್ಲಿ EVMನಲ್ಲಿ ಅರೇಂಜ್ಮೆಂಟ್ ಮಾಡಿರ್ತಾರೆ ಅಂತೇಳಿ ಹೇಳಿದರು. ನನಗೆ ಇವ್ರ ಮಾತನ್ನು ನೋಡಿದಾಗ ಬಹಳಷ್ಟು ನಗು ಬರ್ತದೆ. ನಾನು ಈ ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದೆ, EVM ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಅಂತಕೊಂಡು. ಯಾಕಂದರೆ ನಾನು ಚುನಾವಣೆಗಳಲ್ಲಿ ಏಜೆಂಟಾಗಿ ಕೂತಿದ್ದೆ, ಎಲ್ಲ ಪಕ್ಷಗಳ ಪರವಾಗಿ ಕೂಡ ನಾನು ಏಜೆಂಟಾಗಿ ಕೂತಿದ್ದೆ. ಹಾಗಾಗಿ ನನಗೆ EVMಗಳು ಹ್ಯಾಕ್ ಕೆಲಸ ಮಾಡ್ತಾರೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. EVMಗಳನ್ನು ಮೊದಲಿಗೆ ಒಂದ್ಸರಿ ನಾವು ಟೆಸ್ಟ್ ಮಾಡ್ತೇವೆ, ಮಾಕ್ ವೋಟಿಂಗ್ ಮಾಡ್ತೇವೆ. ಮಾಕ್ ವೋಟಿಂಗ್ ಮಾಡಿ ಆದಮೇಲೆ ಅದನ್ನು ಪುನಃ ಸರಿ ಇದೆಯಾ ಅಂತ ನಾವು ಟೆಸ್ಟ್ ಮಾಡಿ, ಅದಾದಮೇಲೆ ಆ ಮಾಕ್ ವೋಟಿಂಗನ್ನು ಡಿಲೀಟ್ ಮಾಡ್ತೇವೆ. ಡಿಲೀಟ್ ಮಾಡಿ ಆದಮೇಲೆ ಆ EVMಗಳನ್ನು ಸೀಲ್ ಮಾಡ್ತಾರೆ. ಸೀಲ್ ಮಾಡಿದಾಗ ಆ ಸೀಲ್ ನಂಬರ್ ನಮ್ಮ ಕೈ ಕೊಟ್ಟಿರ್ತಾರೆ. ಅದಾದಮೇಲೆ ಚುನಾವಣೆ ಪ್ರಕ್ರಿಯೆ ನಡೀತದೆ. ಇದೆಲ್ಲ ಮುಗಿದ ಮೇಲೆ ಯಾವುದರಲ್ಲಿ ರಿಸಲ್ಟ್ ಎಂಟರ್ ಆಗಿರ್ತದೋ ಅದನ್ನು ಇನ್ನೊಂದು ಬಾಕ್ಸ್ನಲ್ಲಿಟ್ಟು ಅದನ್ನು ಕೂಡ ಸೀಲ್ ಮಾಡ್ತಾರೆ. ಸೀಲ್ ಮಾಡಿ ಆ ನಂಬರ್ನ ಕೂಡ ನಮ್ಗೆ ಕೊಟ್ಟಿರ್ತಾರೆ. ಅದೇ ರೀತಿಯಲ್ಲಿ VVPAT ಕೂಡ ಸೀಲ್ ಮಾಡಿ ಕೊಟ್ಟಿರ್ತಾರೆ. ಇದೆಲ್ಲವುದು ಡೀಟೇಲ್ಸ್ನ ನಾವು ತಗೊಂಡು ಅದನ್ನು ನಮ್ಮ ಪಾರ್ಟಿ ಆಫೀಸಿಗೆ ಕಳಿಸ್ಕೊಡ್ತೇವೆ. ಮತ ಎಣಿಕೆ ಸಂದರ್ಭದಲ್ಲಿ ಈ ಸೀಲ್ಗಳನ್ನೆಲ್ಲ ವೆರಿಫೈ ಮಾಡಿಕೊಂಡು ಓಪನ್ ಮಾಡಿ ನೋಡ್ತಾರೆ. ಅಂದರೆ ಅದು ಎಲ್ಲ ಪಾರ್ಟಿ ಆಫೀಸ್ನಲ್ಲಿ ಇರ್ತದೆ, ಎಲ್ಲರೂ ಚೆಕ್ ಮಾಡ್ಕೊಳ್ತಾರೆ. ಅದಾದಮೇಲೆ ಅವರು ಓಪನ್ ಮಾಡೋದು. ಬಟ್ ಇಲ್ಲಿ ಏನು ಹೇಳ್ತಾರೆ ಅಂತೇಳಿ ಹೇಳಿದರೆ, ಇಲ್ಲ EVMನ ಹ್ಯಾಕ್ ಮಾಡ್ತಾರೆ. ಹೇಗೆ ಹ್ಯಾಕ್ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ. ಯಾಕಂದರೆ ಈಗಾಗಲೇ ಹಲವಾರು ಬಾರಿ ಚುನಾವಣಾ ಆಯೋಗ ಕೂಡ ಹೇಳಿದೆ, ಅಥವಾ ಅವರ ಮ್ಯಾನುಫ್ಯಾಕ್ಚರ್ ಮಾಡೋರು ಕೂಡ ಹೇಳಿದ್ದಾರೆ, EVM ಒಂದು ರೀತಿಯಾಗಿ ಐಸೋಲೇಟೆಡ್ ಆಗಿರ್ತದೆ. ಅಂದರೆ ಅದಕ್ಕೆ ಯಾವುದೇ ರೀತಿಯ ಬಾಹ್ಯ ಕನೆಕ್ಷನ್ ಇರಲ್ಲ, ಅದಕ್ಕೆ ಇಂಟರ್ನೆಟ್ ಕನೆಕ್ಷನ್ ಇರಲ್ಲ. ಇಂಟರ್ನೆಟ್ ಕನೆಕ್ಷನ್ ಇದ್ರೆ ನೀವು ಹ್ಯಾಕ್ ಮಾಡ್ಬೋದು. ಅದು ಬಿಟ್ಟು ಯಾವುದೇ ರೀತಿಯ ಕನೆಕ್ಷನ್ ಇಲ್ಲದೆ ಇರುವಂತಹ ಜಸ್ಟ್ ಒಂದು ಮೆಷಿನ್ನ ಹೇಗೆ ಹ್ಯಾಕ್ ಮಾಡ್ತಾರೆ? ಇವ್ರು ಹೇಳೋಲ್ಲಕ್ಕೆ ನೋಡಿದ್ರೆ, ಈಗ ಕ್ಯಾಲ್ಕುಲೇಟರ್ಸ್ ಇರ್ತದಲ್ಲ, ಆ ಕ್ಯಾಲ್ಕುಲೇಟರ್ನ ಹೇಗೆ ನೀವು ಹ್ಯಾಕ್ ಮಾಡ್ತೀರಾ, ಅದೇ ಥರದಲ್ಲಿ ಇವ್ರು ಕೂಡ ಮಾತಾಡ್ತಾರೆ. ನಿಮ್ಮ ಮೊಬೈಲ್ನ ಬೇಕಾದ್ರೂ ಹ್ಯಾಕ್ ಮಾಡ್ಬೋದು, ಯಾವ್ದು ಬೇಕಾದ್ರೂ ಹ್ಯಾಕ್ ಮಾಡ್ಬೋದು. ಆದರೆ EVMನ ಹ್ಯಾಕ್ ಮಾಡಲಿಕ್ಕೆ ಅದರಲ್ಲಿ ಆ ರೀತಿಯಾದಂತಹ ವ್ಯವಸ್ಥೆ ಇಲ್ಲ. ಅದನ್ನು ಪುನಃ ಕೋರ್ಟ್ ಹೇಳಿದೆ, ಸಾಧ್ಯ ನೀವು ಪ್ರೂವ್ ಮಾಡಿ ತೋರಿಸಿ ಅಂತ ಹೇಳಿದ್ದಾರೆ. ಆದರೆ ಅದನ್ನು ಅವ್ರು ಪ್ರೂವ್ ಮಾಡಿ ತೋರಿಸ್ಲಿಕ್ಕಾಗಲ್ಲ, ಪ್ರೂವ್ ಮಾಡೋದು ಇಲ್ಲ. ಸುಮ್ಮನೆ ಹೇಳ್ಕೊಂಡು ತಿರುಗ್ತಾರೆ. ಅವರು ಸೋಲಿಗೆ ಕಾರಣವನ್ನು ನೋಡ್ಬೇಕಲ್ಲ.
ಅದಕ್ಕೆ ಕೇವಲ ಇವ್ರು ಹೇಳೋದು ಇದು EVM ಹ್ಯಾಕ್ ಮಾಡಿ ಇವರು ಚುನಾವಣೆಯನ್ನು ಗೆಲ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೂ ಅವ್ರು ಕೊಡುವಂತಹ ಕೆಲವು ಕಾರಣಗಳಿದೆ. ಕೆಲವೊಂದು ಕ್ಷೇತ್ರಗಳಲ್ಲಿ ತಾವು ಗೆಲ್ತೇವೆ ಅಂತ ತಿಳ್ಕೊಂಡು ಕಾಂಗ್ರೆಸ್ನವರು ಅಥವಾ ಅವರ ಮಿತ್ರ ಪಕ್ಷಗಳದ್ದು ಎಣಿಸ್ಕೊಂಡಿರ್ತಾರೆ. ಆದರೆ ಅಲ್ಲಿ ಅವ್ರು ಸೋತಾಗ ಖಂಡಿತವಾಗಿ ಇಲ್ಲಿ EVM ಹ್ಯಾಕ್ ಮಾಡಿದ್ದಾರೆ ಅಂದರೆ ಅವ್ರ ಲೆಕ್ಕದಲ್ಲಿ ಕೆಲವೊಂದು ಸಮುದಾಯಗಳ ಮತ ನಮಗೆ ಕಟ್ಟಿಟ್ಟ ಬುತ್ತಿ ಅಂತ ತಿಳ್ಕೊಂಡಿದ್ದಾರೆ. ಅಂದ್ರೆ ಅವರು ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಕ್ಕೆ ವೋಟ್ ಹಾಕ್ತಾರೆ, ಅದನ್ನು ಬಿಟ್ಟು BJP ಅಥವಾ ಅದರ ಮಿತ್ರ ಪಕ್ಷಗಳಿಗೆ ವೋಟ್ ಹಾಕಲ್ಲ ಅಂತ ತಿಳ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ. ಇದು ಒಂದು ರೀತಿಯಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಚುನಾವಣೆ ಮುಗಿದ ನಂತರ ಇವರು ಚುನಾವಣೆಯಲ್ಲಿ ಸೋತಾಗ ಈ EVM ಅಳಿಯೋ ಮುಖಾಂತರ ಮತದಾರರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಈ EVM ಇಂಟ್ರೊಡ್ಯೂಸ್ ಮಾಡಿರೋದೇ ಕಾಂಗ್ರೆಸ್ ಸರ್ಕಾರ. ಆ ಸರ್ಕಾರ ಇರುವಾಗಲೇ ಈ EVMಗಳನ್ನು ಎಲ್ಲ ಕಡೆ ಚಲಾವಣೆ ತರಲಾಯಿತು. ಮೊದಲು ಎಲ್ಲದೂ ಚೆನ್ನಾಗೇ ನಡೀತಾ ಇತ್ತು. ಯಾವಾಗ ಅವ್ರು ಸೋಲಿಕ್ಕೆ ಶುರುವಾದ್ರು ಅಂದರೆ ಈ ಕಳೆದ 10 ವರ್ಷಗಳಲ್ಲಿ ಸೋತಾಗ EVM ಬೈಲಿಕ್ಕೆ ಶುರು ಮಾಡಿದ್ರು. ಇನ್ನೊಂದು, ಇವರು ಬ್ಯಾಲೆಟ್ ಪೇಪರ್ಗಳನ್ನೇ ವಾಪಸ್ ತರಬೇಕು ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಬ್ಯಾಲೆಟ್ ಪೇಪರ್ನ ನೀವು ಪುನಃ ಇಂಟ್ರೊಡ್ಯೂಸ್ ಮಾಡಿದರೆ ಬೂತ್ ಕ್ಯಾಪ್ಚರಿಂಗ್ ಮಾಡಲಿಕ್ಕೆ ತುಂಬ ಸುಲಭ ಆಗ್ತದೆ. ಯಾವುದಾದ್ರು ಒಂದು ಬೂತ್ನ ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಗೆ ಇಷ್ಟ ಬಂದ ಹಾಗೆ ಮತಪತ್ರಗಳ ಮೇಲೆ ಸೀಲ್ ಹಾಕಿ ನೀವು ಡಬ್ಬಕ್ಕೆ ಹಾಕಿ ಬಿಡ್ಬೋದು. ಆ ರೀತಿಯಾಗಿ ಮೊದಲೆಲ್ಲ ನಡೀತಾ ಇರ್ತದೋ ಅದೇ ಪರಿಸ್ಥಿತಿಯನ್ನು ಪುನಃ ತರಬೇಕು ಅಂತಕೊಂಡು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಅದನ್ನ ಬಯಸ್ತಾ ಇದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾನೆ, ಉತ್ತರ ಪ್ರದೇಶದಲ್ಲಿ ಕೆಲವು ಕಡೆಗಳಲ್ಲಿ ಖಂಡಿತವಾಗಿ ಒಂದು ವೇಳೆ ಬ್ಯಾಲೆಟ್ ಪೇಪರ್ ಬಂತು ಅಂತೇಳಿ ಹೇಳಿದ್ರೆ ಅಲ್ಲಿ ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಯೋದೇ ಇಲ್ಲ. ಖಂಡಿತವಾಗಿಯೂ ಅಂಥ ಸ್ಥಳಗಳಲ್ಲಿ ಇವರು ಬೂತ್ ಕ್ಯಾಪ್ಚರಿಂಗ್ ಮಾಡಲಿ ಶುರು ಮಾಡ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಖಂಡಿತವಾಗಿ ನಡೀತದೆ. ಈಗಾಗಲೇ ನೀವು ನೋಡಿದ್ದೀರ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ EVMಗಳನ್ನೇ ಹೊತ್ಕೊಂಡೋಗಿ ಇವರು ಕೆರೆಗಳಿಗೆ ಬಿಸಾಡ್ಬಿಟ್ಟು ಹೋಗ್ತಾ ಇದ್ದಾರೆ. ಅಂದ್ರೆ ಆ ಪರಿಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿದೆ. ಅದೇ ಒಂದು ವೇಳೆ ಈ ಬ್ಯಾಲೆಟ್ ಪೇಪರ್ಗಳನ್ನ ಪುನಃ ತಂದರೆ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ಬೋದು ನೀವು ಯೋಚನೆ ಮಾಡ್ಬೋದು. ಒಟ್ಟಾರೆ ಮೇಲೆ ಕಾಂಗ್ರೆಸ್ಗೆ ಏನಾಗಿದೆ ಅಂದ್ರೆ ತಮ್ಮ ಸೋಲನ್ನು ಯಾಕೆ ಸೋತ್ವಿ ಅಂತ ಹೇಳ್ಕೊಂಡು ಅವ್ರು ಮನನ ಮಾಡ್ಕೊಳ್ಳೋದು ಬಿಟ್ಟು ಕೇವಲ ಅದನ್ನ ತಪ್ಪಿಸ್ಕೊಳ್ಳಿಕ್ಕಾಗಿ EVMಗಳನ್ನ ಬೈಲಿಕ್ಕೆ ಶುರು ಮಾಡಿದ್ದಾರೆ. ಕಾಂಗ್ರೆಸ್ನ ಪ್ರೆಸಿಡೆಂಟ್ ಕೂಡ ಅದೇ ಥರದ ವ್ಯಕ್ತಿ, ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈಗ ಬೇರೆ ಯಾಕಂದರೆ ಅವ್ರಿಗೆ ಬಹಳಷ್ಟು ಓಡಾಡಿರೋದು ಈ ಸರಿ ಚುನಾವಣೆಯಲ್ಲಿ. ರಾಹುಲ್ ಗಾಂಧಿ ಅಷ್ಟೊಂದು ಓಡಾಟ ಎಲ್ಲಿ ನೋಡಿಲ್ಲ ನಾವು. ಹಾಗಾಗಿ ಅವರ ತಲೆ ಮೇಲೆ ಈಗ ಈ ಜವಾಬ್ದಾರಿ ಬರ್ತದಲ್ಲ, ಅಂದರೆ ಸೋಲಿನ ಹೊಣೆಯನ್ನು ಯಾರೋ ಒಬ್ರು ಹೊರಬೇಕಾಗ್ತದೆ. ಅದನ್ನ ತಪ್ಪಿಸ್ಕೊಳ್ಳಿಕ್ಕೆ ಇವ್ರು ಏನು ಹೇಳ್ತಾರೆ, EVMನಲ್ಲಿ ಸಮಸ್ಯೆ, EVM ಹ್ಯಾಕ್ ಮಾಡಿದ್ದಾರೆ ಈ ರೀತಿಯಲ್ಲಿ ಹೇಳೋ ಮುಖಾಂತರ ತಮ್ಮ ಮೇಲೆ ಇದ್ದಂಥ ಜವಾಬ್ದಾರಿಯಿಂದ ನುಣುಚಿಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಇನ್ನೊಂದು, ಈ ಪಿಟಿಷನ್ ಎಲ್ಲ ಹಾಕ್ತಾರಲ್ಲ, ಅವ್ರು ಹೇಳೋದೇನಂದ್ರೆ ಅಮೆರಿಕದಂಥ ದೇಶದಲ್ಲಿ ಬ್ಯಾಲೆಟ್ ಪೇಪರ್ನ ಉಪಯೋಗಿಸ್ತಾರೆ, ನೀವು ಯಾಕೆ ಇಲ್ಲಿ ಉಪಯೋಗಿಸೋದಿಲ್ಲ ಅಂತ ಕೂಡ ಕ್ವಶನ್ ಮಾಡ್ತಾರೆ. ಅದಕ್ಕೆ ನೇರವಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಕೂಡ ಹೇಳಿಬಿಟ್ಟಿದ್ದಾರೆ, ಅಮೆರಿಕದಲ್ಲಿ ಮಾಡಿದ್ದನ್ನ ನಾವು ಇಲ್ಲಿ ಫಾಲೋ ಮಾಡ್ಬೇಕಂತ ಹೇಳಿಲ್ಲ, ನಾವು ಡಿಫ್ರೆಂಟ್ ಆಗಿ ಹೋಗೋಣ, EVMನಲ್ಲಿ ಸಮಸ್ಯೆ ಇಲ್ಲ, ಸಮಸ್ಯೆ ಇದ್ರೆ ನೀವು ಪ್ರೂವ್ ಮಾಡಿ. ಪುನಃ ಅವ್ರು ಹೇಳ್ತಾ ಇದ್ದಾರೆ ಪ್ರೂವ್ ಮಾಡಿ ತೋರಿಸಿ ಅಂತಕೊಂಡು. ಆದರೆ ಇವ್ರ ಕೈಲಿ ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅದು ಹ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಹ್ಯಾಕ್ ಮಾಡಿ ಇವ್ರು ತೋರಿಸಿದ್ರೆ ಅದನ್ನ ಒಪ್ಕೊಳ್ಬೋದು, ಅದನ್ನ ಇವ್ರು ಮಾಡಲ್ಲ. EVMನ ದೂಷಿಸೋದು ಕೂಡ ನಿಲ್ಲಿಸೋದಿಲ್ಲ. ನೋಡೋಣ ಇವರೇನೋ ಅಭಿಯಾನ ಮಾಡ್ತಾ ಇದ್ದಾರಂತೆ, ನೋಡೋಣ ಈ ಅಭಿಯಾನ ಯಾವ ರೀತಿಯಲ್ಲಿ ನಡೀತದೆ, ಇದರ ಇಫೆಕ್ಟ್ ಏನಾಗುತ್ತೆ ಎಲ್ಲದನ್ನು ನಾವು ಕಾದು ನೋಡಬೇಕಾಗಿದೆ. ಸ್ನೇಹಿತರೆ, ನಾನು ಹಂಚ್ಕೊಂಡಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.